ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ಇವತ್ತಿನ ಕ್ಲಾಸ್ನಲ್ಲಿ ನಿಮ್ಮ FA1 ಎಕ್ಸಾಮ್ಗೆ ಈ ಅಕಾಡೆಮಿಕ್ ಸೀಸನ್ನ ಮೊದಲ ಎಕ್ಸಾಮ್ಗೆ 2 ವೀಕ್ಗಳು ಹೇಗೆ ನೀವು ಪ್ರಿಪೇರ್ ಆಗಬೇಕು, ನಿಮ್ಮ ಸಕ್ಸಸ್ ಸ್ಟ್ರಾಟಜಿ ಏನಾಗಿರಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಹಾಗೆ ನಿಮ್ಮ FA1 ಎಕ್ಸಾಮ್ ಅನ್ನ ಏಸ್ ಮಾಡಬೇಕು, ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನ ತೆಗೆದುಕೊಳ್ಬೇಕಂದ್ರೆ ಈಗಲೇ ಪರೀಕ್ಷಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ A to Z ಎಲ್ಲಾ ಇನ್ಫಾರ್ಮೇಶನ್ಸ್ಗಳು FA1 ಎಕ್ಸಾಮ್ ರಿಲೇಟೆಡ್ ನಿಮಗೆ ನಮ್ಮ ಪರೀಕ್ಷೆ ಚಾನಲ್ ಅಲ್ಲಿ ಸಿಗುತ್ತೆ. ವೀಕ್ 1 ಅಲ್ಲಿ ಏನ್ ಮಾಡಬೇಕು? 7 ಡೇಸ್ ಇದೆ ಒಂದು ವೀಕ್ ಅಲ್ಲಿ, ಕರೆಕ್ಟ್ ತಾನೆ? ಹೌದು ಸರ್, ಅದು ಕೇಳೋ ಪ್ರಶ್ನೆನಾ ಅಂತೀರಾ? ಎಸ್, ಒಂದು ವೀಕ್ ಅಲ್ಲಿ 7 ಡೇಸ್ ಇದೆ. ಈ 7 ಡೇಸ್ ಫಸ್ಟ್ ವೀಕ್ ಅಲ್ಲಿ ಏನ್ ಮಾಡಬೇಕು? ಲರ್ನ್ ಅಂಡ್ ರಿವೈಸ್, ವೆರಿ ಇಂಪಾರ್ಟೆಂಟು. ಫಸ್ಟ್ ನಿಮ್ಮ FA1 ಎಕ್ಸಾಮ್ಗೆ ಯಾವ ಚಾಪ್ಟರ್ಸ್ಗಳಿವೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ನಿಮ್ಮ ಫಸ್ಟ್ ಸ್ಟೆಪ್ ಆಗತ್ತೆ. ಟೀಚರ್ಸ್ಗಳಿಗೆ ಕೇಳಿ, ನಿಮ್ಮ ಟೀಚರ್ಸ್ಗಳಿಗೆ, ಮೇಡಮ್ ಸೋಷಿಯಲ್ ಸೈನ್ಸ್ನಲ್ಲಿ ಯಾವ ಚಾಪ್ಟರ್ಸ್ಗಳು ಬರುತ್ತೆ, ಹಾಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಲ್ಲಿ ಯಾವ ಚಾಪ್ಟರ್ಸ್ಗಳು ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೋಷಿಯಲ್ ಸೈನ್ಸಲ್ಲಿ 5 ಚಾಪ್ಟರ್ಸ್ಗಳಿವೆ. ಮೊದಲಿಗೆ ಏನು ಮಾಡ್ತೀರಾ? ಸ್ಕೂಲಲ್ಲಿ ನೀವು ಕೇಳಿರ್ತೀರಾ. ಅದರ ಹೊರತಾಗಿಯೂ ನೀವು ಬೇಕಾದರೆ ನಮ್ಮ 1 ಶಾಟ್ ವಿಡಿಯೋಸ್ಗಳನ್ನ ನೋಡಬಹುದು. ಈ 1 ಶಾಟ್ ವಿಡಿಯೋಸ್ಗಳನ್ನ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ತೀರಾ? ಎಲ್ಲೋಯ್ತು? ಮುಂದೋಯ್ತು. 1 ಶಾಟ್ ವಿಡಿಯೋಸ್ಗಳನ್ನ ನೋಡ್ತೀರಾ. ಅದಾದ್ಮೇಲೆ ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ಮಾಡ್ತೀರಾ. ಇದು ನಿಮ್ಮ ಲರ್ನಿಂಗ್ ಫೇಸ್ ಆಗಿರುತ್ತೆ, ಕಲಿಯುವಂತ ಹಂತ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರ್ಬೋದು, ಫಾರ್ಮುಲಾಸ್ ಇರಬಹುದು, ಕ್ಲಾಸ್ ನೋಟ್ಸು, ಟೆಕ್ಸ್ಟ್ ಬುಕ್ ಕ್ವಶನ್ಸು, ಇವೆಲ್ಲವನ್ನು ಕಂಪ್ಲೀಟ್ ಮಾಡೋದು ಈ ವೀಕ್ 1 ನಲ್ಲಿ ಪ್ರಯಾರಿಟಿ ಆಗಿರುತ್ತೆ. ಹೀಗಾಗಿ ಯಾವ ಚಾಪ್ಟರ್ಸ್ಗಳಿವೆಯೋ ಅವುಗಳನ್ನ ಕರೆಕ್ಟಾಗಿ ಲರ್ನ್ ಮಾಡಿ. ಇದು ಫಸ್ಟ್ ಸ್ಟೆಪ್ಪು. ಇದು ನಿಮಗೆ ಅರ್ಥ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ಇದು ಬಹಳಷ್ಟು ಮಕ್ಕಳಿಗೆ ತಲುಪತ್ತೆ. ಹಾಗೆ FA1 ಎಕ್ಸಾಮ್ಗೆ ಅವರಿಗೆ ಪ್ರಿಪೇರ್ ಆಗಲಿಕ್ಕೆ ಹೆಲ್ಪ್ ಆಗತ್ತೆ. ರಿವೈಸ್, ಇದು ಮ್ಯಾಜಿಕ್ ಗುರು. ಯಾಕೆ ಅಂತೇನೆ, ಟಾಪರ್ಸ್ಗಳು ಯಾರೇ ಕೇಳಿರ್ಬಹುದು, ಹಾಗೆ ನಾನೂ ಸಹ ಹೇಳ್ತೇನೆ, ನೀವು ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಂದ್ರೆ ಜಸ್ಟ್ ಓದೋದಷ್ಟೇ ಅಲ್ಲ, ನೀವು ರಿವೈಸ್ ಮಾಡ್ತಾ ಇರಬೇಕು. ಅದು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಇವತ್ತು ಓದಿದ್ದೇನೆ ಅಂದ್ರೆ 2 ದಿನದ ನಂತರ ಮತ್ತೊಂದ್ಸಲ ರಿವೈಸ್ ಮಾಡಬೇಕು, ಮತ್ತೊಂದು 5 ದಿನದ ನಂತರ ರಿವೈಸ್ ಮಾಡಬೇಕು. ಈ ರೀತಿಯಾಗಿ ಫ್ರೀಕ್ವೆಂಟ್ ಆಗಿ ನೀವು ಆ ಕಾನ್ಸೆಪ್ಟ್ಸ್ಗಳನ್ನ ಓದ್ತಾ ಹೋದ್ರೆ ಅದು ನಿಮ್ಮ ಮೈಂಡ್ ಅಲ್ಲಿ ಸೆಟಲ್ ಆಗಿಬಿಡತ್ತೆ. ಈಗ ನಿಮ್ಗೆ ಯಾವುದೇ ಒಂದು, ಫಾರ್ ಎಕ್ಸಾಂಪಲ್, ಇಂಡಿಯಾ ಹೀಗಿದೆ ಅಂತ ಗೊತ್ತಿದೆ. ಹೇಗೆ ಗೊತ್ತು? ನೀವು 1 to 10th ಇಂದ ಇಂಡಿಯಾದ ಬಗ್ಗೆ ಓದ್ತಾ ಬಂದಿದ್ದೀರಾ. ಅದರಿಂದ ನಿಮ್ಮ ತಲೆಯಲ್ಲಿ ಇಂಡಿಯಾದ ಬಗ್ಗೆ ಒಂದು ಪರಿಕಲ್ಪನೆ ಬಂದಿದೆ. ಅದೇ ರೀತಿ ನೀವು ಈ ಕಾನ್ಸೆಪ್ಟ್ಸ್ಗಳನ್ನ, ಫಾರ್ಮುಲಾಸ್ಗಳನ್ನ, ಮ್ಯಾಪರ್ಗಳನ್ನ ರಿಪೀಟೆಡ್ ಆಗಿ ಮಾಡ್ತಾ ಹೋದ್ರೆ ಅದು ನಿಮ್ಮ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ. ರಿಪೀಟೆಡ್ ಆಗಿ ಮಾಡೋದಂದ್ರೆ ಏನು? ರಿವೈಸ್ ಮಾಡೋದು, ಪುನಃ ಓದೋದಲ್ಲ. ಓದಿದ್ದನ್ನ ಮರುಮನನ ಮಾಡ್ಕೊಳ್ಳೋದು, ನೆನಪು ಮಾಡ್ಕೊಳ್ಳೋದು, ಮೆಮೊರೈಸ್ ಮಾಡ್ಕೊಳ್ಳೋದು. ಏನೇನು ಓದಿದ್ದೇನೋ ಅದರಲ್ಲಿ ಏನೇನು ನನಗೆ ಗೊತ್ತಿದೆ, ನೆನಪಿದೆ ಅಂತ ಬರ್ದಿಡೋದು, ಅದೇ ರಿವಿಷನ್ ಆಗತ್ತೆ. ನೀವೆಲ್ಲರೂ ಸಹ ಟಾಪರ್ ಆಗ್ಬೇಕಂದ್ರೆ ಈ ರಿವೈಸ್ ಮಾಡೋದನ್ನ ಮರಿಬೇಡಿ. ಸೊ ವೀಕ್ 1 ನ ಡೈಲಿ ಪ್ಲಾನ್ ಏನಾಗಿರುತ್ತೆ? 2 ಸಬ್ಜೆಕ್ಟ್ಸ್ ಪರ್ ಡೇ. 2 ಸಬ್ಜೆಕ್ಟ್ಸ್ಗಳನ್ನ ತೆಗೆದುಕೊಳ್ಳಿ. ಸರ್ ನನಗೆ 3 ಸಬ್ಜೆಕ್ಟ್ಸ್ಗಳನ್ನ ಓದಬೇಕು, ಹಾಗಾದ್ರೆ 3 ತಗೊಳ್ಳಿ. ಬಟ್ ನನಗೆ ಕೇಳಿದ್ರೆ 2 ಸಬ್ಜೆಕ್ಟ್ಸ್ ಪರ್ ಡೇ. ಅದರಲ್ಲಿ 30 ಮಿನಿಟ್ಸ್ ರಿವಿಷನ್ ಮಾಡಬೇಕು, 30 ಮಿನಿಟ್ಸ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು, ಮಲ್ಗೋಕ್ಕಿಂತ ಮುಂಚೆ ರೀಕ್ಯಾಪ್ ಮಾಡಬೇಕು. ನಿಮ್ಮ ಎಕ್ಸಾಮ್ ಬರೆಯೋದಿದೆ. ಹೀಗಿರ್ಬೇಕಾದ್ರೆ ನೀವು ಜಸ್ಟ್ ಓದ್ತಾ ಹೋದ್ರೆ ಏನೂ ಉಪಯೋಗ ಇಲ್ಲ. ಬರ್ದು ತೆಗೀರಿ. ಫಾರ್ಮುಲಾಸ್ಗಳಿರ್ಬಹುದು, ನ್ಯೂಮರಿಕಲ್ಸ್ಗಳಿರ್ಬಹುದು, ಏನೇ ಇರಬಹುದು. ಎಷ್ಟು ನೀವು ಬರಿತಾ ಹೋಗ್ತೀರೋ ಅಷ್ಟೇ ನಿಮ್ಮ ಮೈಂಡಲ್ಲೂ ಸಹ ಕೂತ್ಕೊಳ್ತಾ ಹೋಗುತ್ತೆ. ಹೀಗಾಗಿ 2 ಸಬ್ಜೆಕ್ಟ್ಸ್ ಪರ್ ಡೇ ಮಾಡಿ, 30 ಮಿನಿಟ್ಸ್ ರಿವಿಷನ್ ಮಾಡಿ, ಓದಿದ್ದನ್ನು ನೆನಪಲ್ಲಿಟ್ಕೊಳ್ಳಿ, ಬರ್ದ್ ತೆಗಿರಿ, ಹಾಗೆ ಕ್ವಿಕ್ ರಿಕ್ಯಾಪ್ ಮಾಡಿ ಮಲ್ಗೋಕ್ಕಿಂತ ಮುಂಚೆ. ಇದು ನಿಮಗೆ ಅರ್ಥ ಆಗಿದ್ರೆ ನಿಮ್ಮ ಫೇವ್ರೇಟ್ ಎಮೋಜಿಯನ್ನ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾನು ನಿಮಗೋಸ್ಕರ ಹಾರ್ಟ್ ಅನ್ನ ಹಾಕಿದ್ದೇನೆ. ಸ್ವಲ್ಪ ಟೇಡಾಮೇಡ ಆಗಿದೆ, ಬಟ್ ನಿಮಗೋಸ್ಕರ ಪ್ರೀತಿಯಿಂದ ಕೊಟ್ಟಿರುವಂತಹ ಹಾರ್ಟು. ವೀಕ್ 2 ದಲ್ಲಿ ಏನ್ ಮಾಡಬೇಕು? ಪ್ರಾಕ್ಟೀಸು, ಟೆಸ್ಟು, ವೆರಿ ಇಂಪಾರ್ಟೆಂಟು. ವೀಕ್ 1 ನಲ್ಲೂ ಓದ್ತಾ ಇರ್ತೀರಾ, ಬರಿತಾ ಇರ್ತೀರಾ, ಬಟ್ ವೀಕ್ 2 ದಲ್ಲಿ ಪ್ರಾಪರ್ ಆಗಿ ನೀವು ನಿಮ್ಮನ್ನ ಚೆಕ್ ಮಾಡಬೇಕು. ಯಾಕಂದ್ರೆ ಸ್ವಲ್ಪ ದಿನದಲ್ಲೇ FA1 ಎಕ್ಸಾಮ್ ಇದೆ. ಹೀಗಾಗಿ ನಿಮ್ಮ ಸೀನಿಯರ್ಸ್ಗಳ ಹತ್ತಿರ FA1 ಕ್ವಶನ್ಸ್ಗಳಿರ್ಬಹುದು, ಅವುಗಳನ್ನ ಸಾಲ್ವ್ ಮಾಡಿ. ಅಥವಾ ನೀವೇ
ನಮ್ಮ ಪ್ರಥಮ ಬ್ಯಾಚಲ್ಲಿ ಏನಾದರೂ ಇದ್ರೆ ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ಪ್ರೊವೈಡ್ ಮಾಡುತ್ತೇವೆ, ಅವುಗಳನ್ನ ಅಟೆಂಪ್ಟ್ ಮಾಡಿ. ಮಿಸ್ಟೇಕ್ಸ್ಗಳೆಲ್ಲ ಆಗ್ತಾ ಇವೆ ನೋಡಿ, ಅವುಗಳನ್ನ ಇಂಪ್ರೂವ್ ಮಾಡ್ಕೊಳ್ಳುವಂತಹದ್ದು ಇಲ್ಲಿ ಇಂಪಾರ್ಟೆಂಟು. ಎಲ್ಲಿ ತನಕ ನಾವು ಮಿಸ್ಟೇಕ್ಸ್ಗಳು ನಮಗೆ ಗೊತ್ತಾಗಲ್ವೋ ಅಲ್ಲಿ ತನಕ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಹೀಗಾಗಿ ಫಾರ್ ಎಕ್ಸಾಂಪಲ್ 1 ಅವರ್ನ ಪೇಪರ್ ಇದೆ, ನೀವು ಅದರಲ್ಲಿ ಅರ್ಧ ಪೇಪರ್ನಷ್ಟೇ ಬಿಡಿಸ್ಲಿಕ್ಕಾಯ್ತು ಅಂದ್ರೆ ಏನು, ನೀವು ಕ್ವಿಕ್ ಆಗಿ ಬರಿಬೇಕು, ಅದು ಇಂಪ್ರೂವ್ಮೆಂಟ್ ಆಗತ್ತೆ. ಮಿಸ್ಟೇಕ್ಸ್ಗಳೇನು, ಒಂದೇ ಕ್ವಶನ್ ಮೇಲೆ ಹೆಚ್ಚಿನ ಟೈಮನ್ನು ಸ್ಪೆಂಡ್ ಮಾಡೋದು. ಈ ರೀತಿಯ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ, ಹಾಗೆ ಇಂಪ್ರೂವ್ಮೆಂಟ್ ಆಗಬೇಕು. ಹೈ ಸ್ಕೋರಿಂಗ್ ಹ್ಯಾಬಿಟ್ಸ್ಗಳೇನು, ಒಂದು ಸ್ಟಡಿ ಟೈಮ್ ಟೇಬಲನ್ನು ಫಾಲೋ ಮಾಡಿ. ಡಿಸ್ಟ್ರಾಕ್ಷನ್ಸ್ ವೈಲ್ ಸ್ಟಡಿಂಗ್, ಓದಬೇಕಾದ್ರೆ ರೀಲ್ಸ್ಗಳನ್ನ, ಟಿ ವಿ ನೋಡೋದನ್ನ, ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ನೋಡೋದನ್ನ ಮಾಡಬೇಡಿ. 1 ಶಾರ್ಟ್ ವಿಡಿಯೋ ನೋಡ್ಲಿಕ್ಕೆ ಬಂದಿದ್ದೀರಾ ಅಂದ್ರೆ ನಿಮ್ಮ ಫುಲ್ ಫೋಕಸ್ ಅದ್ರ ಮೇಲೆ ಇರಬೇಕು. ಶಾರ್ಟ್ ನೋಟ್ಸ್ಗಳನ್ನ ಮಾಡಿ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಒಂದೊಂದು ಚಾಪ್ಟರ್ಗೆ 1 ಪೇಜ್ ನೋಟ್ಸ್ಗಳನ್ನ ಮಾಡಿ. ಇದರಿಂದ ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ ನಿಮಗೆ ಈಸಿ ಆಗತ್ತೆ ಓದ್ಕೊಳ್ಳಿಕ್ಕೆ. ಪ್ರಾಕ್ಟೀಸ್ ರೈಟಿಂಗ್ ಆನ್ಸರ್ಸ್, ಬರೆದು ತೆಗಿರಿ. ಎಷ್ಟು ನೀವು ಬರಿತಾ ಹೋಗ್ತಿರೋ ಅಷ್ಟೇ ನಿಮ್ಮ ಮೈಂಡಲ್ಲೂ ಸಹ ಉಳ್ಕೊಳ್ತಾ ಹೋಗುತ್ತೆ. ಹೀಗಾಗಿ ಬರೆಯೋದು ವೆರಿ ಇಂಪಾರ್ಟೆಂಟು. ಸೊ ಸಕ್ಸಸ್ ಫಾರ್ಮುಲಾ ಏನು ನಮ್ಮ FA1 ಎಕ್ಸಾಮ್ಗೆ? ಡೈಲಿ ರಿವಿಷನ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು, ಮೈಂಡ್ ಸೆಟ್ಟು ಪಾಸಿಟಿವ್ ಆಗಿರಬೇಕು. ಆಗಲೇ ನೀವು ಏಸ್ ಮಾಡಲಿಕ್ಕೆ ಸಾಧ್ಯ. ನನಗೆ ನಿಮ್ಮ ಮೇಲೆ ಯಾವತ್ತೂ ಸಹ ನಂಬಿಕೆ ಏನು 200% ನನಗೆ ಗೊತ್ತು. ಯು ಆಲ್ ವಿಲ್ ಟಾಪ್ ದ ಎಕ್ಸಾಮ್. ಅದಕ್ಕೋಸ್ಕರ ನಾನು ಹೇಳಿರುವಂತಹ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ. ಯಾವಾಗ ಅನ್ಸುತ್ತೆ ಸಿಲೆಬಸ್ ಹೆವಿ ಇದೆ, ಆಗ್ತಾ ಇಲ್ಲ ಅಂತ, ಆವಾಗ ನೆನಪು ಮಾಡ್ಕೊಳ್ಳಿ, ಆದರ್ ಸರ್ ಹೇಳಿದ್ದಾರೆ, ನನ್ನ ಹತ್ರ ಆಗತ್ತೆ, ನಾನು ಮತ್ತೊಂದು 15 ನಿಮಿಷ 20 ನಿಮಿಷ ಎಕ್ಸ್ಟ್ರಾ ಕೊಟ್ಟರೆ ನನ್ನ ಕಡೆ ಕಂಪ್ಲೀಟ್ ಮಾಡಲಿಕ್ಕೆ ಆಗತ್ತೆ ಅಂತ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮಗೆ ಏನು ಅನಿಸ್ತೋ ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ನಮ್ಮ ಪರೀಕ್ಷಾ ಚಾನಲಲ್ಲಿ ನನ್ನನ್ನು ಪದೇ ಪದೇ ನೋಡಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.